ಸೊ ಇನ್ನೊಂದು 100 ರೂಪಾಯಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗ್ತೈತೆ ಅಂತ ಅದಕ್ಕೆ ಹಂಗೆ ಹೋಗ್ತಾ ಇರ್ತೀವಿ. ನಾನು ತೃಪ್ತಿಯಾಗಿ ಮಾಡಿದ್ದೀನಿ. ಇದು ಒಂದು ಹೋಟ್ಲು ಮಾಡಿದಾಗ ನನ್ನ ಊಟ ನನಗೆ ತುಂಬ ಚೆನ್ನಾಗಿರ್ತದೆ. ಮತ್ತವ್ರು ತಿಂದು ಹೇಳಿದಾಗ ಆ ಒಂದು ಸಂತೋಷ ಆಯ್ತಲ್ಲ. ಇವತ್ತು ಇಷ್ಟು ಡೆಡಿಕೇಶನ್ ಮಾಡಿದ್ದೀನಿ ಈ ಒಂದು ಪಿಕ್ಚರ್ಗೋಸ್ಕರ. ಹಗ್ಲು ರಾತ್ರಿ ತುಂಬ ಉಡುಪಾಗಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಅಣ್ಣಂದ್ರೆ ಅಂಡರ್ವರ್ಲ್ಡ್ ಡಾನು ಇದರಲ್ಲಿ ರಿಯಲ್ ಆಗೇ ಮಾಡಿದ್ದಾರೆ. ಸೊ ಅವ್ರವ್ರ ಜೊತೆಗೆ ಹೋದಾಗ ಒಂದು ಅನುಭವ ಆಯ್ತಲ್ಲ. ಸೊ ಒಂದು 12ವರೆಗೆ ಒಂದು 12ವರೆಗೆ ಹೆಸರು ಬೇಡ, 1 ಗಂಟೆಗೆ ಒಂದು ಫೋನ್ ಬರ್ತೈತೆ ನನಗೆ. ಒಂದು ದೊಡ್ಡ ಕಡೆಯಿಂದ ಒಂದು ಫೋನ್ ಬರ್ತೈತೆ. ನನಗೆ ಅವ್ರು ಬೇಕಾಗಿತ್ತು ಪಿಕ್ಚರಲ್ಲಿ. ನಾನು ಅವ್ರನ್ನ ನೋಡೋದಿಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಒಂದು ಫೋನ್ ಬರ್ತೈತೆ, ಸರಿ ಅಂತ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಜೈನ್ ಅವರಿಗೆ 3rd ಬ್ಲಾಕಿಗೆ ಬರ್ತೇನೆ ಅಂತ. ನಾನು ಮಾಸ್ಟರ್ ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲಿ 2:15 ಆಗಿರ್ತೈತೆ. ಸೊ ನನ್ನ ಮನೆಗೂ ಹೇಳಿರಲ್ಲ. ಒಂದು 2:15 ಸ್ಪಾಟಲ್ಲಿ ಹೋಗ್ತೀವಿ. ಒಂದು 3 ಕಾರ್ ಬರ್ತೈತೆ. 3 ಕಾರ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳ್ತೀನಿ, ನೀನು ತಿರ್ಗೋದು ನೋಡೋಕೆ ಹೋಗ್ಬೇಡ ಅಂತ. ಅಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನೋಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ರಿಕ್ಸ್ ಆಗಿ ಅಂತ ಫಸ್ಟ್ ಹೊಡೆದ್ರೆ ನಂಗೆ ಹೊಡಿತಾರೆ, ಆಮೇಲೆ ನಿಂಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನೋಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನೋ ಮಾಡಿದ್ದೀನಿ. ಏನು ಮಾತಾಡ ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ. ನಾನು ಹಿಂಗೆ ತಿರ್ಗ್ತೀನಿ, ಏನೋಣ ಒಂಚೂರು ಕಾರಲ್ಲಿ ಬಂದು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊತೀನಿ. 2 ಮೊಬೈಲ್ ಇಸ್ಕೊತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ನಿಗೆ ಇನ್ನೂ ನಡ್ಕ ಸ್ಟಾರ್ಟು. ಹಿಂಗೆ ಮುಖ ನೋಡ್ತಾನೆ, ನಾನು ಹಿಂಗೆ ಮುಖ ನೋಡ್ತೀನಿ. ಏನಾಗಲ್ಲ, ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ನಿನ್ಗೆ ಹೊಡಿತಾರೆ, ಆರಾಮಾಗಿರೋ ಅಂತೀನಿ. ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ. ಹೋಗ್ತಾ ಇದ್ದು ಸಡನ್ನಾಗಿ ಒಂದು ಮನೆ ಒಳಗೆ ನುಗ್ತೈತೆ ಕಾರು. ನುಗ್ತಾಗ ಎಲ್ಲ ಒಂದು ಸರಿಯಾಗಿದ್ದಾರೆ ಹುಡುಗರೆಲ್ಲ ನಿಂತಿದ್ದಾರೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರು ಹಿಂಗೆ ಕಾಲ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ. ಕೊಡಕ್ಕಾಗಿ ನಿಂತೈತೆ. ಕೈ ಇದು 1-2 ಅಷ್ಟು ಐತೆ ಆ ಕೈ ಹ್ಯಾಂಡು. ಹಿಂಗೆ ಬಂದಾಗ ಹಿಂಗೆ ಹೋಗಿ ನೋಡ್ತಾ ಇದ್ದೀನಿ. ಅಣ್ಣ ನಮಸ್ತೆ ಅಂತ. ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ, ನನ್ನ ಬೆಂಗಳೂರು ಫುಲ್ಲು ಅಂತ ಇದ್ದಾರೆ. ಅಣ್ಣ ನಮಸ್ತೆ ಅಣ್ಣ ಅಂತೀನಿ. ಚೆನ್ನಾಗಿದೆಯಪ್ಪ ಅಂತೀನಿ. ಇನ್ನೂ ತುಂಬ ಕಷ್ಟಪಡ್ತಾ ಇದೆಯಂತೆ, ಒಂದು 2 ಹಾಕೊಂಡು ಮಾಡಿದ್ಯಂತೆ. ಅವ್ರಿಗೇನು ಕ್ಯಾರೆಕ್ಟ್ರು ಅಣ್ಣ ಅವ್ರದ್ದೆಲ್ಲ ಬಿಟ್ಬಿಡಿ ಅಣ್ಣ, ನಿಮ್ದೇನೋ ಕ್ಲೋಸ್ ಅಪ್ ಶರ್ಟು ಹಿಂಗೆ ಬಂದು ಹಿಂಗೆ ಎತ್ತಿದ್ದೀನಿ ನಾವು ಶ್ಯಾಡಲ್ಲಿ ಇರ್ತಿದ್ದೆ. ಹೌದಾ ಹಂಗೆ ಮಾಡ್ತೀಯ ನೀನು? ನಂದೇ ಕ್ಲೋಸ್ ಅಪ್ಪ. ಹೌದಣ್ಣ ನಿಮ್ಮದೇ ಕ್ಲೋಸ್ ಅಪ್ಪ. ಸರಿ ಅಂತ. ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ. ಅವ್ರಿಗೆ ಅಬ್ಸರ್ವ್ ಅವ್ರಿಗೆ ಫುಲ್ಲು ನೀನು ಡ್ಯಾನ್ಸ್ ಆಡೋ ಅಂತಾರೆ ಮಾಸ್ಟ್ರು. ಅವ್ರಿಗೆ ಡ್ಯಾನ್ಸು ಅವ್ರ ಮುಂದೆ ಆಡೋಕ್ಕಾಗ್ತಾಯಿಲ್ಲ. ಅವ್ರಿಗೆ ಹಿಂಗೆ ಆಡ್ತಾ ಇದ್ದಾರೆ. ಆಮೇಲೆ ಏನು ಮಾಡಿಲ್ಲ ಪಾಪ, ತಿಂಡಿ ಎಲ್ಲ ಕೊಟ್ಟು ಕಳಿಸಿ ಹೋಗ್ಸಿರಿ ಹುಷಾರಾಗಿ ಹೋಗೋ, ಇಲ್ಲಿ ಬಂದಿತ್ತು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಅವರು ಮಾಡಿದ್ರು ಪಿಕ್ಚರಲ್ಲಿ. ತುಂಬ ಆ ಥರ ಎಲ್ಲ ಟೋಟ್ಲು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಣ್ಣಂದಿರು ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಹೋಗೋ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು. ಸೊ ಅಲ್ಲಿ ಹೋದಾಗ ಒಂದು ಆರ್ಡಿನರಿ ಪರ್ಸನ್ ಜಗಳ ಬರ್ತಾರಲ್ಲ, ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಮಗು ಥರ ಒಂದು ಮನಸ್ಸೈತೆ ಅವ್ರುಗಳಿಗೆಲ್ಲ. ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ನನಗೆ ಏನೇ ಇದ್ರೂ ಫೋನ್ ಮಾಡು, ನಾನಿದ್ದೀನಿ, ಈ ಪಿಕ್ಚರ್ ಒಂದು ಗೆಲ್ಲಿ, ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯೂತ್ರಿಗಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ. ಇವತ್ತು ಎಲ್ಲ ಅಣ್ಣಂದಿರು ನನಗೆ, ಲೋಕಿ ಸರ್ ಆಗಿರ್ಬೋದು, ನಮ್ಮ ಕಾಳಪತ್ರ ಅಣ್ಣ, ನಮ್ಮ ಭಾಷಾಬಾಯಿ ವೇಡಿ ಅಣ್ಣ, ಈ ಥರ ಲಕ್ಕಿ ಅಣ್ಣವರಾಗಿರ್ಬೋದು, ಯಶಸ್ವಿನಿ ಮೇಡಮ್, ಎಲ್ಲ ಒಂದು 15 ಜನ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಒಂದು ಮೆಸೇಜು ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ, ಪೊಲೀಸರು ಹೊಡೆದಾಗ ಲಾಸ್ಟಲ್ಲಿ ಅವ್ರಿಗೆ ಎಣ್ಕೊಂಡ್ರು ಅಂತ ಬರ್ತೈತೆ. ಫೈನಲ್ ಸ್ಟೇಜ್ಗೆ ಎಣ್ಕೊಂಡ್ರು ಅಂತ ಬಂದಾಗ ಅವ್ರು ಹೇಳೋದು ಪೊಲೀಸವ್ರಿಗೆ ಒಂದೇ ಒಂದು, ಅವ್ರು ಸಾಯ್ಬೇಕಾರೆ ಅವ್ರಿಗೇನೋ ಒಂದು ಖುಷಿ, ಅವ್ರಿಗೆ ಸಾಯ್ಬೇಕಾರೆ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತ. ಅವನಿಂದ 10 ಜನಕ್ಕೂ ಒಳ್ಳೇದಾಗಲ್ಲ. ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಲೈನಾಗೆ. ಸಾಯೋ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜಾ ಹೊಡ್ಕೊಂಡೆಲ್ಲ. ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ನಡೀತಾ ಇರೋದು, ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದ್ದಾರೆ, ಬೆಂಕಿ ಇಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತೊಗೊಂಡೋಗಿ ಮಕ್ಕಳು ಕೊಡ್ತಾ ಇದ್ದಾರೆ. ಊಟ ಇಲ್ಲದೆ ತಿಂಡಿ ಇಲ್ದಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ದುಡುಕ್ಬೇಡಿ. ನಮ್ಮ ಹಿಂದೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ, ಎಲ್ಲರ ಜೀವನನೂ ಚೆನ್ನಾಗಿರ್ತಿತ್ತು ಅಂತ ಒಂದು ಕಾನ್ಸೆಪ್ಟ್ ಸರ್. ಇಲ್ಲ ಬಂದರು, ನಾನು ಹೇಳಿದ ಜಾಗಕ್ಕೆಲ್ಲ ಬಂದರು. ನನಗೂ ಫುಲ್ಲು ನಾನು ಕವರ್ ಮಾಡಿದ್ದೆ ಎಲ್ಲ ಕಡೆನೂ. ಎಲ್ಲ ಚೆಂದಾಗಿ ಮಾಡಿದ್ರು ಸರ್, ಎಲ್ಲರೂ ಚೆನ್ನಾಗಿ. ಎಲ್ಲಲ್ಲ ಇದು ನಡೆದಿರೋ ತೊಗೊಂಡೇ ಮಾಡಿದ್ದೀನಿ. ರಿಯಲ್ ಸ್ಟೋರಿನೇ ತೊಗೊಂಡು ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ. ನಾನು ಬರೆದಿರೋ ಕಥೆನೂ ಅಷ್ಟೇ. ಆಮೇಲೆ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ,
ಇವತ್ತು ಅವರು ಬಂದು ಪಿಕ್ಚರ್ ಆಗಿ ನೋಡಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡೈಲಾಗೂ ಬರೆದಿದ್ದೀನಿ, ಎಲ್ಲ ಥರನೂ ಬರೆದಿದ್ದೀನಿ. ಎಲ್ಲರೂ ಪಿಕ್ಚರ್ ಆಗಿ ತೊಗೊಂಡು ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗೈತೆ, ಅವ್ರಿಲ್ಲದೆ ಇಲ್ಲ, ಖಂಡಿತವಾಗಲೇ ಇದ್ದಾರೆ. ಅದಕ್ಕೆ SKMS ಅವರು ತುಂಬ ಜೀವ ತುಂಬಿದ್ದಾರೆ. SKMS ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಐತೆ ಒಂದು ಸೀನ್ ಮಾಡಿದ್ದೆ, ಒಂದು ಇಬ್ಬರಿಗೆ ಎನ್ಕೌಂಟರ್ ಮಾಡೋ ಥರ ಹೊಡಿಯೋ ಥರ. ಸೊ ಸೂರಿ ಇದು ಹಿಂಗೆ ಬೇಡ, ಇದು ಹಿಂಗೆ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಅವರೇ ಅಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ರು, ಸೇಮ್ ತಗೊಂಡು ಮಾಡಿದ್ರು. ಅದು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟ್ ಸರ್. ಎಷ್ಟೋ ಜನ ಮಾಡಿಲ್ಲ, ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು, ಇಲ್ಲ ಏನಂತ ಗೊತ್ತಿಲ್ಲ. ಅದು ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್. ಈ ಥರ ಪಬ್ಲಿಕ್ಕಿಗೆ ಮೆಸೇಜ್ ಆಗ್ತೈತೆ, ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ, ಈ ಥರ ಎಲ್ಲ. ಇವಾಗ ಅದೇ ನಾನು ಅವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ, ನಾವು ಏನೋ ಬಂದು ಹೇಳಿದ್ರೆ ಎಣ್ಣೆ ಹೊಡಿಬೇಡ ಅಂದರೆ ಯಾರು ಕೇಳಲ್ಲ. ನಿಜವಾಗ್ಲೂ ಎಣ್ಣೆ ಹೊಡೆದವರು, ಲಿವರು ಕಿಡ್ನಿ ಫೈಲರ್ ಆಗಿದ್ದವ್ರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ, ಜನ ಕೇಳ್ತಾರೆ, ಅವ್ರು ಹೋದರೆ. ಅದೇ ಥರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂಥ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರೆ ಅಂತಾನೆ ಅದಕ್ಕೆ ಅವ್ರನ್ನೇ ಇಟ್ಟು ಮಾಡಿಸಿದ್ದೀನಿ ಇವ್ರ ಪಾತ್ರಗಳು. ಇವಾಗ ನಾವು ನೀವು ಹೇಳಿದ್ರೆ ಕೇಳಲ್ಲ ಸರ್, ಅನುಭವಿಸಿದವರೇ ಬಂದು ಹೇಳಿದಾಗ ಕೇಳ್ತಾರೆ, ಹೌದಲ್ವಾ ಸರ್? ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್, ಎಲ್ಲರೂ ತಲೆ ಮೇಲೆ ಹಾಕೊಂಡಿದ್ದೀನಿ. ಅಷ್ಟು ಇಷ್ಟು ಅಂತ ಅಲ್ಲ, ಇವಾಗಲೂ ನನಗೆ ನಿದ್ದೆ ಬರೋಲ್ಲ. ಈ ಸಾಂಗ್ ಲಾಂಚ್ ಮಾಡ್ಬೇಕು ಅನ್ನೋ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ತಲೆಯಲ್ಲಿ ಏನೋ ಓಡ್ತಾ ಐತೆ. ನೀವೇನೋ ಕೇಳ್ತಾರೆ, ಇಲ್ಲಿ ಏನೋ ಓಡ್ತಾ ಐತೆ, ಇನ್ನೇನು ಹೇಳ್ಬೇಕಂತ. ಇಲ್ಲಿ ಮುಗಿಸ್ಬಿಡೋಣ ಅಂತ ಇದ್ದೀನಿ ಸರ್. ರೋಡಿಸಮ್ ಎಲ್ಲ ಮೂವಿಯಲ್ಲಿ ಸಿನಿಮಾದಲ್ಲಿ ಮುಗಿಸೋಣ ಅಂತ ಸರ್, ಸಿನಿಮಾದಲ್ಲಿ ಮುಗಿಸೋಣ ಅಂತ. ಐತೆ ಸರ್ ಎಲ್ಲ. ಅದೇ ಸರ್ ಮೆಸೇಜು, ಇದು ಆಗ್ಬಾರ್ದು ಅಂತಾನೆ. ಏನ್ ದುಡುಕದ ಏನಾಗ್ತೈತೆ, ದುಡುಕ ಮುಂಚೆಗೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು. ಸೆನ್ಸರ್ ಆಗೈತೆ, ಎಲ್ಲ ಆಗೈತೆ. ರಿಲೀಸ್ ಒಂದಕ್ಕೆ ಬರ್ತೀವಿ, ಜನವರಿ 8ಕ್ಕೆ 100% ಬರ್ತೀವಿ. ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ, ಟ್ರೈಲರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮ ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ರಾಯ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಈ ಸಾಂಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ, ಅವರ ಅನುಭವನ ಅವ್ರ ಕಡೆಯಿಂದಾನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ. ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ, ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದೀವಿ. ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಸಾಂಗ್ ಅನ್ನು ನಿಮ್ಮ ಮಡ್ಲಿಗೆ ನೀಡ್ತಾ ಇದ್ದೀವಿ. ಇದನ್ನು ನೀವು ಹರಸಿ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇಡೀ ತಂಡಕ್ಕೆ, ನನ್ನ ಇಡೀ ಕೋ ಆಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಸರ್, ಸ್ಟಾರ್ಟಿಂಗ್ ಇವ್ರು ನನ್ಗೆ ಒಂದೇ ವಿಷಯ ಹೇಳಿದ್ದು, ನೋಡಿ ಮೇಡಮ್, ಯಾರು ಒಪ್ಕೊಳ್ತಾ ಇಲ್ಲ, ನಾವು ಸೇಫ್ಟಿ ಕೊಡ್ತೀವಿ, ನೀವು ಮಾಡ್ತೀರಾ, ಕತೆ ಹಿಂಗಿದೆ, ನಾವು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದು, ಅದು ನಿಮ್ಮ ಮೂಲಕ ತಲುಪಬೇಕು ಅಂತ ಇದೆ, ನೀವು ಮಾಡಿ, ನಾವು ಇರ್ತೀವಿ ಅಂತ ಹೇಳಿದ್ರು. ಬಟ್ ಅದೇ ತರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕತೆನೂ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ನನಗೆ ಸ್ಟಾರ್ಟಿಂಗ್ ಸೆಟ್ಟಿಗೆ ಬರ್ಬೇಕಾದ್ರೆ ಭಯ ಇತ್ತು. ನನ್ನ ಮದರ್ ಸಹ ತುಂಬಾ ಭಯ ಪಡ್ಕೊಂಡಿದ್ರು. ಒಂದ್ಸಲ ನೈಟ್ ಶೂಟ್ ಇತ್ತು, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಂದು. ಅವರು ಫುಲ್ ಫೋನ್ ಮಾಡಿ ಸೂರಿ ಸರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಆಮೇಲೆ ಅಳ್ತಾ ಇದ್ದಾರೆ, ಏನಾಗೋಯ್ತು ಅಂತ. ಬಿಕಾಸ್ ಅದಕ್ಕೆ ಮುಂಚೆ ಕತೆ ಹೇಳಿದ್ದೆ, ನನ್ನ ಮನೆಗೆ ಹೋಗ್ಬಿಟ್ಟು ಹಿಂಗೆ ರಿಯಲ್ ಡಾನ್ಸ್ನೆಲ್ಲ ಹಾಕೊಂಡು ಮಾಡ್ತಾರಂತೆ ಮಮ್ಮಿ, ಹಿಂಗಿದೆ ಅಂತ. ಅವಾಗ ಅವ್ರು ಹೇಳಿದ್ದು, ಅದು ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಒಂದ್ಸಲ ಸ್ವಿಚ್ ಆಫ್ ಆಗಿದೆ, ಫೋನ್ ಮಾಡಿಗಳು ಅಂತ ಅಳ್ತಾ ಇದ್ರು ನಮ್ಮಮ್ಮ. ಆ ಥರದೊಂದು ಭಯ ಎಲ್ಲ ಇತ್ತು. ಬಟ್ ಯಾವುದು ಆ ಥರದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್.
ಇಲ್ಲ, ನನ್ಗೆ ಒಂದ್ ಕ್ವಶನ್ ಇದೆ. ಅವ್ರು ಹೇಳಿದ್ರು ಅವ್ರ ಹತ್ರನೂ ಹೋಗ್ಬಿಟ್ಟು ಯಾರೋ ಡಾನ್ ಕರೆದ್ರು, ಹೋಗಿದ್ದೆ, ಅವ್ರಿಗೂ ಕ್ಲೋಸ್ ಅಪ್ ಸರ್ ನಿಮ್ದೆ ಅಂತ ಹೇಳಿದ್ರು ಅಂತ. ಸೊ ನನ್ಗೂ ಅದೇ ಹೇಳಿದ್ರು, ಎಲ್ಲ ಡಾನ್ಗಳಿಗೂ ನೀವು ಅದೇ ಹೇಳಿದ್ರ ಅಂತ ಕ್ವಶನ್ ನನ್ಗೆ. ಬಟ್ ಇಲ್ಲ ಸರ್, ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಿಕಾ ಸಭೆಗೆ ನಮಸ್ಕಾರ. ಚಂದದ ಸಂಜೆ ಅಂದದ ಮಕ್ಕಳು ಇವತ್ತು ಧ್ವನಿ ಸಾಂದ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು 2ನೇ ಧ್ವನಿ ಸಾಂದ್ರಿಕೆ ಬಿಡುಗಡೆ ಮಾಡಿದ್ದು. 3ನೇ ಪೀರಿಯಡ್ ಮತ್ತೆ ಹೋಗ್ಬೇಕು, ಜೊತೆಯಲ್ಲಿ ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ವಚನ ಇವರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಸಲುತ್ತು. ಇವತ್ತಿನ ದಿನ ಸೂರ್ಯಣ್ಣ ಹೆಂಗ್ ಬಂದ್ರು ಅಂದ್ರೆ ಲಹರಿ ಸಂಸ್ಥೆಗೆ ಹೀಗೆ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಫಸ್ಟ್ ಹಾಡುಗಳು ನೋಡಿ ಸರ್ ಅಂದ್ರು. ಅವ್ರು ಇವ್ರು ಸಲಗಾಲ ಆಕ್ಟ್ ಮಾಡಿರೋದು, ಇವ್ರ ಬ್ಯಾಕ್ ಗ್ರೌಂಡ್ ನನಗೆ ಏನು ಗೊತ್ತಿಲ್ಲ. ಒಂದು ನಿರ್ಮಾಪಕರಾಗಿ ಬಂದಾಗ ಹಾಡುಗಳು ನೋಡಿದೆ, ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದೆ. ಕೆ ಮಿಂದ್ರ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು, ಹಾಡುಗಳು ಚೆನ್ನಾಗಿತ್ತು. ಸಿಂಗರ್ಸು ಒಳ್ಳೊಳ್ಳೆ ಸಿಂಗರ್ಸ್ ಹಾಕಿದ್ರು, ಕೈಲಾಶ್ ಕೇರು, ವಿಜಯ್ ಪ್ರಕಾಶ್ ಎಲ್ಲರೂ. ಸಾಹಿತ್ಯನೂ ಚೆನ್ನಾಗಿತ್ತು. ನಮ್ಮ ಟೀಮ್ ಇತ್ತು, ಕೇಳಿದೆ ಏನಪ್ಪ ಈ ಥರ ಸಿನಿಮಾ ತೊಗೊಳ್ತಾ ಇದ್ದೀವಿ ಸರ್, ಚೆನ್ನಾಗಿ ಹೋಗುತ್ತೆ ಸರ್ ಅಂದರು. ಇವತ್ತು ಯೂತ್ಗೆ ಅವ್ರು ಏನು ಹೇಳ್ತಾರೋ ನಾನು 100% ಕೇಳ್ತೀನಿ. ನಮ್ಮ ಆಫೀಸಲ್ಲಿ ಚೆನ್ನಾಗಿ ಹೋಗುತ್ತೆ ಸರ್, ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರು. ಇವ್ರು ಭಾಳ ಇಮೋಷನಲ್ ಸೂರ್ಯ ಅವರು. ನೋಡೋಕ್ಕೆ ದೇಹ ಭಾಳ ದೊಡ್ಡದು, ಹೃದಯನೂ ಅಷ್ಟೇ ದೊಡ್ಡದು, ಮುಗ್ಧತೆ ಇದೆ. ಅದು ನಾನು ನೋಟಿಸ್ ಮಾಡಿದೆ. ನಾನು ಯಾರು ಇನ್ಫ್ಲೂಯೆನ್ಸ್ ಹಾಕಿರಲಿಲ್ಲ, ಏನೂ ಮಾಡಿರಲಿಲ್ಲ. ನಮ್ಮ ಆಫೀಸರ್ ಯಾರು ಬಂದರೂ ಕೂಡ ಬರುವವರಿಗೆ ಸ್ವಾಗತ, ಬರ್ದಿರೋ ನಮಸ್ಕಾರ, ನಿಮ್ಗೆ ಗೊತ್ತಿದೆ ಸರ್. ಸೊ ಇಮಿಡಿಯೇಟ್ ಆಗಿ ಆಯಿತು, ಹಾಡುಗಳು ಚೆನ್ನಾಗಿದೆ, ಏನಾಗಬೇಕು ಏನೋ ಅಮೌಂಟ್ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಒಂದು ಒಳ್ಳೆ ಮೊತ್ತನ ಕೊಟ್ಟೆ ಅವ್ರಿಗೆ. ಇರಲಿ, ಅದು ಫಿಗರ್ ನಾನು ಯಾವತ್ತೂ ಹೇಳೋದಿಲ್ಲ. ಸಂತೋಷ ಆಯಿತು ಅವ್ರಿಗೆ. ಇಮಿಡಿಯೇಟ್ ಆಗಿ ಒಂದು ಕೆಲವೆಲ್ಲ ದುಃಖ ದುಮ್ಮನೆಗಳನ್ನ ಹೇಳ್ಕೊಟ್ರು ನನಗೆ. ಹೇಳ್ಕೊಟ್ಟಾಗ ನನಗೆ ತುಂಬಾ ನೋವಾಯಿತು. ಇಷ್ಟು ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದಾರೆ ಇವರು. ಆಮೇಲೆ ಇಂಡಸ್ಟ್ರಿನಲ್ಲಿ ಇವ್ರು ಯಾರು ನಂಬ್ಕೊಂಡಿದ್ರು, ಯಾರು ಸಪೋರ್ಟ್ ಮಾಡ್ತೀನಿ ಅನ್ಕೊಂಡಿದ್ರು, ಅವರೇ ಇವ್ರಿಗೆ ಯಾವ ರೀತಿ ನೋವು ಪಡಿಸ್ತು ಅಂತ ಅದಕ್ಕೆ ಕೆಲವೆಲ್ಲ ವಿಷಯ ಹೇಳ್ಕೊಟ್ರು ನನಗೆ. ಓ, ಈ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ, ನಮ್ಮ ಚೇಂಬರಲ್ಲಿ ಯಾರು ಬರಲ್ಲ, ಹಿಂಗೆಲ್ಲ ನಡೆಯುತ್ತಾ ಅಂತ ಶಾಕ್ ಆಗ್ಬಿಟ್ಟೆ ನಾನು. ನಿಮ್ಗೆ ಏನು ಮ್ಯಾಕ್ಸಿಮಮ್ ಸಪೋರ್ಟ್ ಆಗಬೇಕು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದೆ. ಮಾಡ್ತಾ ಇದೀವಿ ಸರ್, ಖಂಡಿತ ಮುಂದಕ್ಕೂ ಮಾಡ್ತೀವಿ ಸುದ್ದಿ ಅವರೇ. ಮುಂಗುಂಡಾದ ಮಾದೇಶ್ವರ ಶರಣು ಶರಣಯ್ಯ ಅದ್ಭುತವಾಗಿ ಇರುವಂತ ಹಾಡನ್ನ ಬಳಕೆ ಮಾಡಿದ್ದಾರೆ. ಜನಪದ ಹಾಡಿಗೆ ಯಾವುದು ಸಾಹಿತ್ಯಕ್ಕೆ ರೈಟ್ಸ್ ಇಲ್ಲ ಸರ್. ಒಂದು. ಎರಡನೇದು, ಅದರಲ್ಲಿ ಏನಾದ್ರು ರಚನೆ ಅಂತ ಬೇರೆಯವ್ರ ಹೆಸರು ಹಾಕಿದ್ರೆ ದಯಮಾಡಿ ತೆಗೆದುಬಿಡಿ. ಯಾಕಂದ್ರೆ ನೀವು 4 ಪದಗಳನ್ನು ಬರೆದಿದ್ದೀರಾ, ಇರ್ಲಿ, ರಚನೆ ಜಾನಪದ ಅಂತ ಹಾಕ್ಬಿಟ್ಟು ಮೂಲ ಜಾನಪದ ಅಂತ ಹಾಕಿ ಪಕ್ಕದಲ್ಲಿ ನಿಮ್ಮ ಹೆಸರು ಹಾಕಿ, ಹಂಗೆ ಹಾಕೊಳ್ಳಿ. ಯಾಕಂದ್ರೆ ಜಾನಪದ ಅಂತ ಹಾಕ್ಬಿಡು, ಸಾರಿ, ನಿಮ್ಮ ಹೆಸರು ಹಾಕ್ಬಿಟ್ರೆ ನೀವು ಜಾನಪದವಲ್ಲ, ನಾವೆಲ್ಲ ಜನರು. ಸೊ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ, ಪಿಕ್ಚರೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ನಾನು PK ಶಿವರಾಮ್ ಸಾಹೇಬ್ರು, ಅಶೋಕ್ ಕುಮಾರ್ ಅವರು, ನಾಗರಾಜ್ ಅವರು, ಸಾಂಗ್ಲಿಯಾನ ಅವರು, ಮರಿಸ್ವಾಮಿ ಸಾಹೇಬ್ರು IPS, ಇವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಾವು ಬಹಳ ಭೂಗತ ಜನ ಅವ್ರ ಬಗ್ಗೆ ಬಹಳ ಹೇಳ್ತಾ ಇದ್ರು. ಇವ್ರು ಹಂಗಂತೆ ಹಿಂಗಂತೆ ಅದು ಇದು ಅಂತ ಅಂದ್ಬಿಟ್ಟು ಶಾರ್ಪ್ ಶೂಟ್ ಮಾಡಿದವರು, ಶೂಟ್ ಮಾಡಿದವರು, ಇದೆಲ್ಲ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಬಟ್ ನಾನು ಯಾವತ್ತೂ ಕೂಡ ಈ ಥರ ಒಂದು ಸಿನಿಮಾ, ಈ ಥರ ಒಂದು ಕಂಟೆಂಟ್ ನಮಗೆ ಬರುತ್ತೆ, ನಾವು ಬಿಡುಗಡೆ ಮಾಡ್ತೀವಿ ನನ್ನ ಜನ್ಮದಲ್ಲೂ ಅಂದ್ಕೊಂಡಿರ್ಲಿಲ್ಲ. ಗೀತಸಾರ ಪರಿವರ್ತನೆಯೇ ಜಗದ ನಿಯಮ. ಸೊ ಯಾರು ಏನ್ ಬೇಕಾದ್ರೂ ಪರಿವರ್ತನೆ ಆಗೋದ್ರಲ್ಲಿ ಏನ್ ತಪ್ಪಿಲ್ಲ. ಸೊ ಇದು ಒಂದು ಆಪರ್ಚುನಿಟಿ ನನಗೆ ನೀವು ಕೊಡ್ಸ್ಬಿಟ್ರಿ. ಸೊ ಆ ವೇದಿಕೆಯಲ್ಲಿ ಅವ್ರನ್ನೂ ಕೂಡ ನಾನು ನೋಡ್ದಂಗೆ ಆಯ್ತು. ಎಲ್ಲರಿಗೂ ಒಳ್ಳೇದಾಗಲಿ, ಈ ಪಿಕ್ಚರ್ ಸೂಪರ್ ಹಿಟ್ ಆಗಲಿ. ಆ ಮಕ್ಕಳು ನೋಡಿ ನನಗೆ ದಯಮಾಡಿ ಅಂಧ ಮಕ್ಕಳು ಅಂತ ಹೇಳ್ಬೇಡಿ ಸರ್, ಹೇಳ್ಬೇಡಿ, ತುಂಬಾ ದುಃಖ ಆಗುತ್ತೆ.
ಯಾಕಂದ್ರೆ ನಮ್ಗೆ ಎರಡೆರಡು ಕಣ್ಣು ಕೊಟ್ಟಿದ್ದಾನೆ ದೇವರು. ಈ 2 ಕಣ್ಣಲ್ಲಿ ಚೆನ್ನಾಗಿ ನೋಡಿ ಕೂಡ ಒಳ್ಳೆ ಕೆಲಸ ಮಾಡಲ್ಲ. ಈ ಒಂದು ಕಣ್ಣು ಕೊಟ್ಬಿಡೋ ಒಂದು ಕಣ್ಣು ಅವ್ರಿಗೆ ಕೊಟ್ಬಿಟ್ಟಿದ್ರೆ ಆ ಭಗವಂತನ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಬಹಳ ಜನ ಇದ್ದಾರೆ ಕಲ್ಲಿನಕೋಟೆಯಲ್ಲಿ ವಿಧಾನಸೌಧದಲ್ಲಿ 2 ಕಣ್ಣು ಇಟ್ಕೊಂಡು ಕೂಡ ಒಳ್ಳೆ ಕೆಲಸ ಮಾಡಲ್ಲ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಸೊ ಅವ್ರು ನೋಡಿದಾಗ ನಂಗೆ ಬಹಳ ಎಮೋಷನಲ್ ಆಗುತ್ತೆ. ಸೊ ದಯಮಾಡಿ ಆ ಪದ ಯೂಸ್ ಮಾಡಿ, ಅಂದವಾದ ಮಕ್ಕಳು ಅಂದ್ಬಿಡಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ದೇವರೊಳ್ಳೆ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ನೇಹಿತರು ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಹೆಚ್ಚು ಕಡಿಮೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿಗೆ ಒಂದು 25 ವರ್ಷದಿಂದ ಟಚಲ್ಲಿದ್ದೇನೆ. ಆದರೆ ಯಾವತ್ತೂ ಸಿನಿಮಾ ಮಾಡಿರಲಿಲ್ಲ. ಬರೀ ಬೇರೆ ಹೀರೋಗಳನ್ನ ರೆಡಿ ಮಾಡೋದು ಇಷ್ಟೇ ನನ್ನ ಕೆಲಸ ಆಗಿತ್ತು. ಸೊ ಅದೇ ರೀತಿ ಒಂದು ದಿನ ಸೂರ್ಯ ಅವರು ನನ್ನ ಹತ್ರ ಬಂದಾಗ ಪ್ರಾಬಬ್ಲಿ ಅವರು ರೆಡಿ ಆಗಕ್ಕೆ ಬಂದಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೆ. ಸೊ ಬಂದಮೇಲೆ ಅವರು ಈ ಥರ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂತ ಕೇಳಿದ್ರು. ಸರಿ, ಏನೋ ಅವ್ರನ್ನ ನೋಡಿದಾಗ ಇಲ್ಲ ಅನ್ನೋ ಮನಸ್ಸು ಬರಲಿಲ್ಲ ನನಗೆ. ಹಾಗಾಗಿ ಸರಿ ಅಂತ ಹೇಳಿ ಒಪ್ಕೊಂಡು ಮಾಡಿದೆ. ಸೊ ಅದನ್ನು ನಿಜವಾಗ್ಲೂ ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅವ್ರು ಕೊಟ್ಟಿರೋ ಅವಕಾಶನ ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದು ಹೇಗೆ ಅಂದರೆ ಜಸ್ಟ್ ಒಂದು ಟ್ರೈಲರಲ್ಲಿ ನನ್ನ ಎಂಟ್ರಿ ಸೀನ್ ನೀವು ನೋಡಿರ್ಬೋದು. ಈ ಎಂಟ್ರಿ ಸೀನ್ನ ನೋಡಿ ನನಗೆ 2 ಅವಕಾಶಗಳು ಸಿಕ್ಕಿದೆ. ಅದರಲ್ಲಿ ಒಂದಾಗಲೇ ಮುಗಿಸಿದ್ದೀನಿ, ಇನ್ನೊಂದು ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಬಂದು ನಾನು ನೋಡ್ದಂಗೆ ಸಿನಿಮಾ ಮಾಡಿ ಕಾಯ್ತಾ ಇರ್ತಾರೆ ಅವಕಾಶಕ್ಕೆ. ಸೊ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ನನಗೆ 2 ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸೂರ್ಯನೇ ಕಾರಣ. ಸೊ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ಚಕ್ರವರ್ಣಿಯಾಗಿರ್ತೀನಿ. ಮತ್ತು ಸಾರು ಒಬ್ರು ಹೇಳಿದ್ರು, ಇದರಲ್ಲಿ ಒಂದು ನೆಗೆಟಿವ್ ಬಂದು ನಿಜವಾಗ್ಲೂ ಈಗಿನ ಯುವಕರು ಹೇಗೆ ಅಂದರೆ ನೆಗೆಟಿವ್ನ ಬೇಗ ಹತ್ರ ತೊಗೊಂಡ್ಬಿಡ್ತಾರೆ. ಇದರಲ್ಲೂ ಅಷ್ಟೇ, ನಾನು ಎಂಟ್ರಿ ಸೀನಲ್ಲಿ ನಾನು ಸಿಗರೇಟ್ ಸೇದ್ಕೊಂಡ್ಬರ್ತೀನಿ. ಸೊ ಜನ ಬಂದು ಏನು ಮಾಡ್ತಾರೆ ಅಂದರೆ, ಯುವಕರು ಏನು ಮಾಡ್ತಾರೆ, ನಾನು ಸಿಗರೇಟ್ ಸೇದೋದನ್ನು ಗಮನಿಸ್ತಾರೆ ಹೊರತು ನಾನು ಏನು ಬಾಡಿ ತೋರಿಸ್ತೀನಿ ಅದನ್ನು ಗಮನಿಸಲ್ಲ. ಸೊ ಇದ್ರಲ್ಲಿ 2 ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ದಯವಿಟ್ಟು ಅದ್ರಲ್ಲಿ ಗೊತ್ತು ಎಲ್ರಿಗೂ ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಗೊತ್ತು, ಬಾಡಿ ಮಾಡೋದು ಒಳ್ಳೇದು ಅಂತ ಗೊತ್ತು. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಸೊ ಅವರು ವಿವೇಚನೆಗೆ ಅಂದರೆ ಬಾಡಿ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯದ ಆಹಾರ ತಿನ್ನಬೇಕು ಈ ಥರ ಹೇಳುತ್ತೆ. ಸೊ ಮೊದಲೇ ಆದರೆ ಕೊನೆಯದಾಗಿ ಸೂರ್ಯನ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಬೈಕ್ ಕಿತ್ಕೊಂಡೆ. ನನಗಿದು ಯಾಕೋ ಈ ಟೈಟ್ಲ್ ಇಷ್ಟ ಆಗ್ತಾ ಇಲ್ಲಪ್ಪ. ಸುದಿ ಅಂತಾನೆ ಹೇಳಿ ದಯಮಾಡಿ. ಆ ಕಾಕ್ರೋಚ್ ಅವ್ರು ಸುದೀಪ್ ಅವ್ರು ಹೇಳಿದ್ರು, ಯಾರಿಗೆ ಹೇಳ್ತಾ ಇದ್ದಾರೆ ಇವರು ಅಂತ. ಆಮೇಲೆ ಗೊತ್ತ ತಮಗೆ ಹೇಳ್ಬಿಟ್ಟು ಇವಾಗ ಕೇಳಿದೆ ತಮ್ಮ ಹೆಸರಿಗೆ ಏನ್ ಸರ್ ಅಂತ. ದಯಮಾಡಿ ಸುದಿ ಅಂತಾನೆ ಕರೀರಿ. ಅಣ್ಣ ಕ್ಷಮೆ ಇರಲಿ, ನಾನು ಸತ್ತಾಗ ಫ್ಲೆಕ್ಸ್ ಅಲ್ಲಿ ಹಾಕಿದ್ರು ಹೇಳ್ತೀನಿ ಕಾಕ್ರೋಚ್ ಸುದಿ ಅಂತ ಹಾಕಿ ಅಂತ. ಯಾಕಂದ್ರೆ ನನ್ನ ಗುರುಗಳು ಸೂರಿ ಸರ್ ಇಟ್ಟಿರೋ ಹೆಸರಿದ್ವ, ನಮ್ಮಮ್ಮ ಹೇಳಿದ್ರು ಬದಲಾಯಿಸಲ್ಲ. ಇಲ್ಲ ಅಣ್ಣ ಕ್ಷಮೆ ಇರಲಿ. ಹೌದು, ಏನನ್ಸ್ಬೋದು ಗೊತ್ತಿಲ್ಲ ಬೇರೆಯವ್ರಿಗೆ, ಕಾಕ್ರೋಚೇ ಬದುಕು. ಅದಕ್ಕೆ ಮುಂಚೆ ಪೇಂಟ್ ಹೊಡಿತಿದ್ದೆ, ಕಾಕ್ರೋಚ್ ಸುದ್ದಿ ಬದುಕೆ ಅಣ್ಣ ಸೂರಿ ಸರ್. ಹಾಗಾಗಿ ಅದು ನನಗೆ ಅದೇ ಹೆಸರಿರಲಿ. ಇದರಲ್ಲಿ ಸೂರಿ ನಂಗೆ ಮೊದಲಿಂದ ಪರಿಚಯ. ಸೂರಿ ಇದರಲ್ಲಿ ನಾನು ಇಬ್ಬರನ್ನ ತುಂಬ ನೆನೆಸ್ಕೋಬೇಕಾಗುತ್ತೆ. ಒಂದು ಹರೀಶ್ ರೈ ಅವರು. ಹರೀಶ್ ರೈಗೆ ನಾನು ಫ್ಯಾನು, ಹರೀಶ್ ಅಣ್ಣ ನನಗೆ ಫ್ಯಾನು. ಆ ಥರ ನಮ್ಮಿಬ್ಬರ ಸಂಬಂಧ. ತುಂಬ ಚಿಕ್ಕ ವಯಸ್ಸಿನ ಹರೀಶ್ ಅಣ್ಣ ನೋಡ್ಕೊಂಡು ಬೆಳೆದಿದ್ದು. ಬಟ್ ಹರೀಶ್ ಅಣ್ಣ ನನಗೆ ಹೇಳೋರು, ಇಲ್ಲ ಸುದಿ ಇವತ್ತು ನೀನು ತುಂಬ ಫಾರ್ಮಲ್ಲಿ ಇದೆಯಾ, ನಂಗೆ ನೀನು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ. ನಾನು ನಿಮ್ಮನ್ನು ನೋಡಿದಾಗೆಲ್ಲ ನನ್ನ ಥರ ನೀವು ಕಾಣ್ತೀರಾ ಅಂತಿದ್ದೆ. ಹರೀಶ್ ಅಣ್ಣ ನೀನು ನೋಡಿದಾಗೆಲ್ಲ ನನಗೆ ನನ್ನ ಥರ ನೀನು ಕಾಣ್ತೀಯ ಅನ್ನೋರು. ಆ ಥರದ್ದು ಒಂದು ಸ್ನೇಹ ಇವತ್ತು ಅಣ್ಣ ಇಲ್ಲ. ನಾನು ಬಿಗ್ ಬಾಸ್ ಅಲ್ಲಿ ಬಂದಾಗ ಗೊತ್ತಾಯ್ತು. ಆಮೇಲೆ ಇದರಲ್ಲಿ ನನ್ನ ನೆಚ್ಚಿನ ಗೆಳೆಯ ಅದ್ಭುತ ಪ್ರತಿಭೆ, ಮುಂದಕ್ಕೊಂದಿನ ದೊಡ್ಡ ಕೊಡುಗೆ ಆಗ್ತಿದ್ರು ಅನ್ಸುತ್ತೆ ಸ್ಯಾಂಡಲ್ವುಡ್ಗೆ, ಅದು ವಿಶ್ವ. ನಾನು ತುಂಬ ನೆನಪಿಸ್ಕೋತೀನಿ ವಿಶ್ವನ. ಆಚೆ ಬಂದ ತಕ್ಷಣ ನನ್ಗೆ ಅಭಿ ಹೇಳಿದ್ರು, ಅಣ್ಣ ವಿಶ್ವ ಅವ್ರಿಗೆ ಹಿಂಗಾಯ್ತು ಅಂತ. ಇವತ್ತಿಲ್ಲ ಗೆಳೆಯ, ನೆನ್ಸ್ಕೊಳ್ಳೇಬೇಕು, ಇಲ್ಲ ತಪ್ಪಾಗುತ್ತೆ. ಸೂರ್ಯ ಅವ್ರ ಜೊತೆನೇ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಸೂರ್ಯ ಅವ್ರ ಕತೆ ಹೇಳಕ್ ಬಂದಾಗ. ಇನ್ಫ್ಯಾಕ್ಟ್ ಕತೆ ಕೂಡ ಅವರೇ ನರೇಟ್ ಮಾಡಿದ್ರು ಸೂರ್ಯ ಅವ್ರ ಜೊತೆಗೆ. ಸಾರಿ ಗೆಳೆಯ, ಮಿಸ್ ಯು. ಅಲ್ಲಿಂದ ಅದೇ ಅಣ್ಣ, ಈಗ ಎಲ್ಲರೂ ಬಗ್ಗೆ ಹೇಳಿದ್ದಾರೆ. ಈ ವೇದಿಕೆಯಲ್ಲಿರೋ ಎಲ್ಲರೂ ನನಗೆ ಪರಿಚಯ. ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಕ್ಸೆಪ್ಟ್ ನನಗೆ ಅಷ್ಟು ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇನೋ ನಮ್ಮ ಜೀವನದಲ್ಲಿ ಆ ಥರದ್ದು ಸೀನು ಶಾರ್ಟು ಏನು ಬರೋದೇ ಇಲ್ಲ. ನಾವು ಹೀರೋಯಿನ್ ಜೊತೆ ಲಂಚ್ಗೆ ಹೋಗಿರ್ತಾರ, ಮಂಚಿಡ್ಕೊಂಡು ನಿಂತಿರ್ತಾರ, ಒಂದು ಸೀನು ಬರಲ್ಲ. ಬರೀ ಮಚ್ಚಿಡ್ಕೊಂಡು ಅಲ್ದಾಡೋದೇ ಆಗುತ್ತೆ. ಅದರಲ್ಲೂ ಮೇಡಮ್ ಹೇಳ್ದಂಗೆ ಅವ್ರಿಗೆ ನಿಜವಾದ ರೌಡಿಗಳು ಭಯ ಇದ್ದವ್ರು ಅಂತಾರೆ. ಸಿನಿಮಾಲಿರೋ ರೌಡಿಗಳು ನೋಡ್ರು ಭಯ ಅವ್ರಿಗೆ. ಇವತ್ತವರೆಗೂ ಒಂದು ಹಾಯ್ ಕೂಡ ಹೇಳಿಲ್ಲ ನಮ್ಗವರು, ಭಯ ಅನ್ಸುತ್ತೆ ಮೇಡಮ್ಗೆ.
ಒಳ್ಳೆಯವ್ರ ಮ್ಯಾಮ್ ನಾವೆಲ್ಲ ಸಿನಿಮಾ ಮಾತ್ರ ಬಿಗ್ ಬಾಸ್ ನೋಡಿ ಹೇಳ್ತಾರೆ ತುಂಬಾ ಒಳ್ಳೆಯವನು ಅಂತ ಕಳಿಸ್ರು ನನ್ನ. ಜಗಳನೇ ಆಗಲ್ಲ ಇವನು, ಕಿತ್ತಾಡೋದೇ ಇಲ್ಲ ಇವನು ಅಂತ. ಹಾಗಾಗಿ ಖುಷಿ ಇದೆ. ತುಂಬ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಸೂರ್ಯ ಅವರು. ಆಮೇಲೆ ಒಂದು ಸಖತ್ ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರಸಾದ್ ಸಾರು ಹೇಳಿದ್ರು, ಅವರು ಹೇಳಿದ್ರು. ಅಂದ್ರೆ ಕರೆಕ್ಟ್, ನನಗೂ ಇದೇ ಪ್ರಶ್ನೆ ಕೇಳ್ತಾರೆ, ಎಲ್ಲೋದ್ರು ಸೂರ್ಯ ಅಣ್ಣನ ಬಗ್ಗೆ ತುಂಬಾ ಟಾಕ್ ಇದೆ. ಯಾವುದೇ ಸೆಟಲ್ ನಾನು ಕೆಲಸ ಮಾಡಿದ್ರೆ ಅಣ್ಣ ಸೂರ್ಯ ಅಣ್ಣ ಯಾವಾಗ ರಿಲೀಸ್ ಅಂತ ಕೇಳ್ತಾರೆ. ನಾನು ಆಗೋದೊಂದ್ಸರಿ ಫೋನ್ ಮಾಡ್ತೀನಿ ದಿನಿ ಅವ್ರಿಗೆ, ಸರ್ ತುಂಬಾ ಹೋಪ್ಸ್ ಇದೆ ಜನಕ್ಕೆ, ತುಂಬಾ ಚೆನ್ನಾಗಿದೆ, ಬೇಗ ರಿಲೀಸ್ ಮಾಡಿ ಅಂತ. ಅದು ಕರೆಕ್ಟ್, ಅಣ್ಣ ಹೇಳ್ದಂಗೆ ಏನ್ ಹೇಳಕ್ ಹೊರಟಿದ್ದೀರಿ ಎಲ್ಲರೂ ಹಾಕೊಂಡು. ನಿಜ ಅಣ್ಣ, ಈಗ ಒಂದು ಏನೋ ಈ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಆಗ ಜೀವ ಉಳಿಯುತ್ತೆ ಅನ್ನೋದಕ್ಕೂ, ಒಬ್ರು ಹೆಲ್ಮೆಟ್ ಹಾಕಲ್ದೆ ಗಾಡಿ ಓಡಿಸಿ ಏಟಾಗಿರೋ ಫೋಟೋನೇ ಹಾಕ್ಬೇಕು ಅಣ್ಣ ರೋಡಲ್ಲಿ, ಅವಾಗ್ಲೇ ಅದು ಗೊತ್ತಾಗೋದು. ಹಂಗೆ ಈಗ ಬಾಹುಬಲಿ ಅಂತ ಚಿತ್ರ ಮಾಡಿದ್ರು, ನೀನು ಮಹೇಂದ್ರ ಬಾಹುಬಲಿ ನೋಡಿದ್ರೆ ಇಲ್ಲ ನನಗೆ ಬಳ್ಳಾಳ ಇಷ್ಟ ಅಂದ್ರೆ ನಾವೇನ್ ಮಾಡೋದಣ್ಣ. ಸೊ ಹಿಂಗಿದೆ. ಈಗ ಅಣ್ಣ ಹೇಳ್ದಂಗೆ ಪ್ರಸಾದ್ ಸಾರು ನನಗೆ ಗುರುಗಳೇ, ನಾನು ಅದ್ರ ಕೆಟ್ಟ ಶಿಷ್ಯ, ಸರಿಯಾಗಿ ಜಿಮ್ಗೂ ಇರಲಿಲ್ಲ. ಈಗ ಪ್ರಸಾದ್ ಸರ್ ಅಂದ್ರೇನೆ ಎಂತೆಂತ ಅವಾರ್ಡ್ ತಗೊಂಡಂತ ಬಾಡಿ ಬಿಲ್ಡರು. ಅದ್ರಲ್ಲಿ ದೇಹ ನೋಡಿ ಇದ್ರೊಳಗೆ ಆಕ್ಚುಲಿ ದಮ್ಮಡಿ ಅಲ್ಲ, ಸಿನಿಮಾಗೋಸ್ಕರ ಮಾಡಿದ. ಅದ್ರಲ್ಲಿ ಸಿಗರೇಟ್ ಚೆನ್ನಾಗಿ ಸೇದಿರ್ತಾರೆ ಪ್ರಸಾದ್ ಸರ್ ಅಂತ ನನ್ನ ಮುಂದೆನೂ ಕೇಳ್ದವ್ರಿದ್ದಾರೆ. ಈ ಪ್ರಸಾದ್ ಸರ್ ಬೇರೆ ನೋಡ್ರಿ ಅಂತ ಆರೋಗ್ಯನ ಕಾಪಾಡ್ಕೊ ಬಂದವರು ಸಿನಿಮಾಗೋಸ್ಕರ ಮಾಡಿದ, ಅದು ಅಟ್ರಾಕ್ಟ್ ಆಗುತ್ತೆ ನಿಜ. ಅದಕ್ಕೆ ಇದ್ರಲ್ಲಿ ಹೇಳಿದೆ ಎಂಡ್ ಆಫ್ ವೈಲೆನ್ಸ್ ಅಂತ. ನಾನು ಹಿಂದೇನೋ ಒಂದು ಇದ್ರಲ್ಲಿ ಹೇಳಿದ್ದೆ, ಹೆರಿಗೆ ನೋವು ನರ್ಸಿಗೆ ಕೇಳೋದಕ್ಕಿಂತ ಹೆರಿಗೆ ಆದವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ, ಆ ನೋವೇನೋ ಅಂತ ಗೊತ್ತಿರುತ್ತೆ ಅಂತ. ಅದಕ್ಕೆ ಆ ಒರಿಜಿನಲ್ ರೌಡಿಗಳು ಅಥವಾ ಆ ಥರದ್ದು ಅನುಭವಿಸಿದವ್ರನ್ನ ಕರ್ಕೊಬಂದು ಮಾಡಿಸಿರೋದಷ್ಟೇ, ಅವ್ರ ಕೈಯಲ್ಲಿ ಹೇಳ್ಸೋ ಪ್ರಯತ್ನ. ತುಂಬಾ ಸಿಗರೇಟ್ ಸೇದಿ ಕ್ಯಾನ್ಸರ್ ಬಂದು ಒಂದು ಸಿಗರೇಟ್ ಸೇದ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿರೋ ಒಂದು ಸಿಗರೇಟ್ ಸೇದ್ಬಿಟ್ಟಿದ್ರೆ ಕೇಳಲ್ಲ. ಸೊ ಅದೊಂದೇ ಕಾರಣ ಇದಕ್ಕೆ. ಅದೇ ಅಣ್ಣ, ಇಷ್ಟೇ ನನಗೆ ಗೊತ್ತಿರೋದು. ಏನಾದ್ರು ಅದು ನಿದ್ದೆ ಊಟ ಎಲ್ಲ ಡಯಟ್ ಮಾಡಿದೀನಿ ಬಿಗ್ ಬಾಸ್ ಅಲ್ಲಿ ಅಣ್ಣ. ಬಿಗ್ ಬಾಸ್ ಯಾಕಣ್ಣ ಸೂರ್ಯಣ್ಣನ ಬಗ್ಗೆ ಮಾತಾಡೋಣ, ಅದಕ್ಕೊಂದು ಸಪ್ರೇಟ್ ವೇದಿಕೆ ಅಣ್ಣ. ಆಸ್ ಯೂಶುವಲ್ ಮಾಮೂಲಿ ನೆಗೆಟಿವ್, ಮಚ್ಚು, ಚಾಕು, ಚೂರಿ, ಏನು ಖಂಡಿತ ಅಣ್ಣ. ಸಲಗಾಯಿಂದ ಪರಿಚಯ, ನಾನು ಸೂರ್ಯವರು ಸಲಗಾಯಿಂದ ನಮ್ಮಿಬ್ರು ಮಧ್ಯೆ ಒಂದು ಸಲಹೆ ಸ್ನೇಹ ಎಲ್ಲ. ತುಂಬಾ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೋಸ್ಕರ. ನಂಗೆ ಗೊತ್ತು ಅವ್ರ ಎಫರ್ಟ್ ಎಷ್ಟಿದೆ ಇದಕ್ಕೆ ಅಂತ. ಒಳ್ಳೇದಾಗಬೇಕು ಅಣ್ಣ. ಈಗ ಅವರು ಅದೇ ಈಗ ಎಲ್ಲರೂ ಹೇಳ್ದಂಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಇಲ್ಲಿ ತನಕ ಬಂದಿದ್ದು ನನ್ಗೆ ಗೊತ್ತಿದೆ ಅವ್ರದ್ದೆಲ್ಲ. ಅವ್ರು ಒಂದ್ಸತಿ ಒಂದು ಸಿನಿಮಾದಲ್ಲಿ ನನಗೂ ಗೊತ್ತಿಲ್ವೋ ಒಂದು ಫೈರ್ದು ಒಂದು ಏನೋ ಮಾಡಕ್ ಹೋಗಿ ಜೀವ ಹೋಗ್ಬೇಕಾಗಿತ್ತು ಅವ್ರದ್ದು. ಇದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅವತ್ತು ಯಾಮರಿದ್ರೆ ಜೀವ ಹೋಗಿರೋದು ಜಾನಿ ಮಾಸ್ಟರ್ಗೂ ಗೊತ್ತು. ಆ ದಿನ ಜಾನಿ ಮಾಸ್ಟರ್ ಇಲ್ಲ ಅಂದ್ರೆ ಜೀವ ಹೋಗಿರೋದು ಅವತ್ತು. ಇದೇ ಸತ್ಯ. ನಮ್ದು ಅದರ ತುಂಬಾ ಸತಿ ಉಸಿರು ಬಂದಿದೆ. ಹೇಳೋರ್ಗೆ ಸಿನಿಮಾದವ್ರು ಏನ್ ಬೇಡ ಸುಮ್ಮನೆ ಅದೆಲ್ಲ ಫೈಟ್ ಒರಿಜಿನಲ್ ಅಲ್ಲ ಅಂತಾರೆ. 1 ಇಂಚ್ ಮುಂದೆ ಬಂದ್ರೆ ಹಿಂಗ ಅನ್ವಾಗ 1 ಇಂಚ್ ಮುಂದೆ ಬಂದ್ರೆ ಮೂಗಿರಲ್ಲ, 1 ಇಂಚ್ ಮುಂದೆ ಬಂದ್ರೆ ಒಂದು ಅಲ್ಲಿರಲ್ಲ, ಹಂಗ್ ಬೀಳ್ತಾವ ವೇಟ್ಗಳು. ತುಂಬಾ ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ನಿನ್ ಗೆಲ್ಲೋ ಗೆಳೆಯ, ನಿನ್ ಜೊತೆ ನಾವು ಇರ್ತೀವಿ ಅಂತ ಎಲ್ಲರೂ ಕೆಲಸ ಮಾಡಿದ್ದು. ಅದಕ್ಕೆ ಕೆಲಸ ಮಾಡಿದೆ. ಒಂದೇ ಒಂದು ನಿಮಿಷ ಅಣ್ಣ, ನಾನು ಹೋಲ್ಸೇಲ್ ಡೀಲರ್ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಲ್ಲ, ಸಿನಿಮಾ 20 ಮಾಡಿರ್ತೀನಿ. ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಒಂಚೂರೆಲ್ಲ ಮರ್ತೋಗಿದೆ ಅಣ್ಣ. ಏನ್ ನನ್ನ ಹೆಸರಲ್ಲಿ ಜಪಾನ್ ನೋಡಿ. ಸಾರಿ ಅಣ್ಣ, ಸಿನಿಮಾಗಳು ಜಾಸ್ತಿ ಒಂದ್ಸರಿ ಟೈಟ್ಲೇ ಬೇರೆ ಹೇಳ್ಬಿಟ್ಟಿದ್ದೀನಿ ಕುತ್ಕೊಂಡ್ ಬಂದಾಗ ಅಣ್ಣ. ಅವನ ಅವೇ ಪಾತ್ರಗಳು ಕೊಡ್ತಾರೆ. ಏನೋ ಕರ್ಕೊಳ್ಳಿ ಅಣ್ಣ, ಸಾಯಂಕಾಲ ಅಂದ್ರೆ ಕಾಸು ಕೊಡ್ಲಿ ಅಷ್ಟೇ. ರಾಜ ಅಂತ ಹೆಸರಿಟ್ಬಿಟ್ಟು ಜೋಬಲ್ 2 ರೂಪಾಯಿ ಅಂದ್ರೆ ಏನೋ ಬೇಕಣ್ಣ, ಏನೋ ಕರ್ಕೊಳ್ಳಿ ಕಾಸು ಕೊಡ್ಲಿ ಅಣ್ಣ. ಅಣ್ಣ ಅದೇನೋ ಹುಡುಕ್ತಾವ್ರಂತೆ, ಯಾರು ರೆಡಿನೇ ಇಲ್ವಂತೆ ಕಾಕ್ರೋಚ್ ಹೀರೋ ಅಂದ್ರೆ. ಸರ್ ಇನ್ನೊಂಚೂರು ಲೊಕೇಶನ್ ಮತ್ತೆ ಹೀರೋಯಿನ್ ಫೈನಲ್ ಆಗಿದೆ. ಈಗ ಒಂದು ಆಗ್ಲೇ 10 ದಿನ ಶೂಟ್ ಆಗಿದೆ ಅಂದ್ರು ಅಣ್ಣ. ಅಣ್ಣ ನಮ್ಮ ಸಿನಿಮಾ ನಮ್ಮ ವೇದಿಕೆಯಲ್ಲಿ ಮಾತ್ರ ಸೂರಿಗೆ ಒಳ್ಳೇದಾಗ್ಲಿ ಅಣ್ಣ. 20ನೇ ತಾರೀಕಿಂದ 15 ದಿನ ಡೇಟ್ ಕೊಟ್ಟಿದ್ದೀನಿ ಅಣ್ಣ. ಬಿಕಾಸ್ ಹಳೆ ಸಿನಿಮಾಗಳು ಕಮಿಟ್ಮೆಂಟ್ ಇತ್ತು, ಕಂಟಿನ್ಯೂ ಶೂಟ್ ಅಲ್ಲಿ ಇದ್ದೀನಿ. 20ರಿಂದ ಡೇಟ್ ಕೊಟ್ಟಿದ್ದೀನಿ ಅಣ್ಣ. ನಮ್ಮ ಸಿನಿಮಾದೇ ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಅಲ್ಲಿ ಎಲ್ಲ ವೇದಿಕೆ ಮೇಲೆ ಜಾಲಿನೇ ಆಗ್ಬಿಡ್ತಾವ. ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದಿದ್ವಿ. ಎಲ್ಲೂ ಹೋದ್ರೂ ಅದೇ. ನಮ್ ನೋಡಿದ್ರೆ ಎಲ್ಲರಿಗೂ ಜಾಲಿಯನ್ನ ಹೇಳ್ಬೇಕು ಅನಿಸ್ತದೆ. ಅವನು ಅದು ಹೇಳ್ಬೇಕು, ನನ್ನ ಕರ್ತವ್ಯ ಅದು. ಎಲ್ರಿಗೂ ಫಸ್ಟು ನಮಸ್ಕಾರ. ಈ ಪಿಕ್ಚರಲ್ಲಿ ಸೂರ್ಯ ಸರ್ ಸೂರ್ಯಣ್ಣ ನಮಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಾರೆ. ನಾನು ಮಲ್ಲ ಏನೋ ಭೀಮಾಯಿಂದ ಅವನು ನನಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯಣ್ಣ ಕರೆದು ನೀವಿಬ್ಬರು ಮಾಡ್ಬೇಕಂತ ಹೇಳಿದ್ರು. ಅವ್ರ ಒತ್ತಾಯಕ್ಕೆ ನಾವು ಇಬ್ಬರು ಸೇರಿ ಮಾಡಿದ್ವಿ. ನಮ್ಮದು ಅವ್ರದ್ದು ಸೀರಿಯಸ್ ಆಗಿದ್ರೆ ನಮ್ಮದು ಸ್ವಲ್ಪ ಕಾಮಿಡಿ ಆಗಿರುತ್ತೆ. ಅವರು ಏನೋ ಮಾಡಕ್ಕೆ ಹೋದ್ರೆ ನಾವೇನೋ ಮಾಡಿರ್ತೀವಿ ಅದಲ್ಲಿ. ಅದರಲ್ಲೇ ನಮಗೆ ಈ ಥರ ಪಿಕ್ಚರ್ ನಮಗೊಂದು ಚಾನ್ಸ್ ಸಿಕ್ಕಿದ್ದು ಕೂಡ ನಮಗೊಂದು ದೊಡ್ಡ ಸಂತೋಷ. ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರಬೇಕಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಕಾಮಿಡಿನೇ ಕೊಟ್ಟವ್ರೆ, ಡೈಲಾಗ್ ಯಾವುದು ಜಾಸ್ತಿ ಇಲ್ಲ. ಯಾಕಂದ್ರೆ ಅವರು ನಾವು ಇರ್ಬೇಕಂತ ಅನ್ಕೊಂಡ್ರು ಅಷ್ಟೇ ಹೊರತು
ನಮಗೆ ಯಾಕಂದರೆ ಅದು ರೌಡಿಸಮ್ ಪಿಕ್ಚರು, ಕಾಮಿಡಿ ಏನು ಕೆಲಸ ಇಲ್ಲ. ಆದ್ದರಿಂದ ಅದೇ ಅದು ಇಲ್ಲಿ ಹೇಳ್ಬಿಟ್ರೆ ಥಿಯೇಟ್ರಲ್ಲಿ ಮಜಾ ಇರೋದಿಲ್ಲ. ಆ ಡೈಲಾಗ್ ಕೊಟ್ಟವ್ರೆ, ಬಟ್ ಅದನ್ನ ನಾವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ನೋಡೋಕೆ ಮಜಾ ಇರೋದಿಲ್ಲ. ಏನು ಸರ್? ಹಂಗಿಲ್ಲ. ಎಷ್ಟೇ ಡೈಲಾಗ್ ಬಂದರೂ ಆ ಜಾಲಿನ ಯಾರೂ ಮರೆಯಲ್ಲ. ಜಾಲಿ ಅನ್ನೋ ಒಂದು ಡೈಲಾಗು ಅದು ಯಾರೂ ಮರೆಯೋಕ್ಕಿಲ್ಲ. ಆ ಜಾಲಿ ಅನ್ನೋ ಒಂದೇ ಒಂದು ಪದ ನನ್ನ ದುಬೈವರೆಗೂ ಕರ್ಕೊಂಡು ಹೋಯ್ತು. ಅಲ್ಲಿ ಸೈಮಾ ಅವಾರ್ಡು ಮತ್ತೆ ಜೀ ಕನ್ನಡ ಚಿತ್ರಸಂತೆ ಅಂತ ಒಂದು 3 ಅವಾರ್ಡು. ನಾವೆಲ್ಲ ಅವಾರ್ಡ್ಗೆ ಲಾಯಕ್ಕಿಲ್ಲ. ನಮಗೆ ಸುದಿ ಅವಾಗ ಹೇಳೋನು, ನಿನಗೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರೋದಿಲ್ಲ, ಆದರೆ ನಾನು ಅವಾರ್ಡ್ ಹೊಡ್ಬಿಟ್ಟೆ ನೋಡ ಅಂತ. ನಾನು ನಿಜವಾಗ್ಲೂ ಫಸ್ಟ್ ನನಗೆ ಹೇಳಿದ್ ಕೂಡ ಸುದಿನೇ, ಅಣ್ಣ ಈ ಪಿಕ್ಚರ್ ನಿಂಗೆ ಸಕ್ಕತ್ತಾಗಿ ಬರುತ್ತೆ, ನಂಗೆ ಚೆನ್ನಾಗಿ ಕೊಟ್ಟವ್ರ ಕ್ಯಾರೆಕ್ಟರ್ ಮಾತ್ರ ನೀನು ಮಿಸ್ ಮಾಡ್ಕೊಂಡೆ ಅಷ್ಟೇ, ನೀನು ಮಾಡು, ನಿನ್ಗೆ ಒಳ್ಳೆ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಅನೌನ್ಸ್ ಆಗಿದ ತಕ್ಷಣ ಹೇಳಿದ್ರು, ಆ್ಯಕ್ಟಿಂಗೇ ಬಂದಿಲ್ಲ, ಅದ್ರ ಅವಾರ್ಡ್ ಹೊಡ್ಬಿಟ್ಟಿಲ್ಲಪ್ಪ, ನಿನಗಿನ್ನೇ ಹಿಂದೆ ಬಂದವ್ರು ಎಷ್ಟು ಜನ ಕಾಯ್ತಾ ಇದ್ದಾರೆ, ನಿನ್ಗೆ ಎಷ್ಟು ದೊಡ್ಡ ಅದೃಷ್ಟ ನೋಡು ಅಂತ ಹೇಳಿದ್ರು. ಆವಾಗ ಅನ್ಕೊಂಡೆ ನಾನು, ಹೌದು ನಮ್ಗೆ ಆ್ಯಕ್ಟಿಂಗೇ ಬಂದಿಲ್ಲ, ದೇವರು ಅವಾರ್ಡ್ ಕೊಟ್ಟಿದ್ದಾರೆ, ನಮ್ಗೆ ಈಸ್ಕೊಟ್ಟಿದ್ವಿ. ಅಷ್ಟೊಂದು ಸಂತೋಷ ನಮಗೆ. ಅದು ಎಲ್ಲರಿಗೂ ಗೊತ್ತು ಸರ್, ಅಷ್ಟು ಈಜಾಗಿ ಸೈಮಲ್ಲ ತಗೊಳಕ್ಕಾಗತ್ತಾ? ಹಂಗೆ ನಾನು ಒಪ್ಕೊಂಡೆ, ನೀನು ಒಳ್ಳೆ ನಟಪ್ಪ ಅಂತ. ಅವ್ರು ಹೇಳಿದ್ರು, ನಾನೇ ಒಪ್ಕೊಂಡೆ. ಸುದ್ದಿ ಹೇಳಿದ್ರು ಕೂಡ ಸಾರಿ ಇಲ್ಲ ಅವ್ರು ಒಳ್ಳೆ ಕಲಾವಿದ್ರು. ನಾವು ಸುಮ್ಮನೆ ಆಪ್ತರ ಕಡೆ ಏನಾದ್ರು ರೇಗಿಸ್ತೀವಿ. ನಾನು 3 ವರ್ಷಕ್ಕೆ ಮುಂಚೆನೆ ಹೇಳಿದೆ, ಆ ಶಾರ್ಟ್ ಒಂದು ಇಟ್ಟಿದ್ರು ವಿಜಯಣ್ಣ, ಅವಾಗ ಹೇಳಿದೆ ಈ ಸತಿ ಸಾಯಿಮಾ ಫಿಲ್ಮ್ ಫೇರ್ ಎಲ್ಲ ಬರುತ್ತೆ ನಿನಗೆ ಅಂತ, ರೇಗಿಸ್ಬೇಡ ಅಂದಿದ್ರು. ಸಾಯಿಮಲ್ಲಿ ನಾನು ಇವ್ರ ಜೊತೆನೆ ಅವಾರ್ಡ್ ತಗೊಂಡೆ, ನಂದೊಂದು ಸಪೋರ್ಟಿಂಗ್ ರೋಲ್ಗೆ, ಅವರು ಕಾಮಿಡಿ ಇದಕ್ಕೆ. ಅವಾಗ ಹೇಳಿದೆ, ನಾನು ಅವತ್ತು ಹೇಳಿದ್ದು ಸೀರಿಯಸ್ ಆಗಿ, ಇವತ್ತು ಹೇಳ್ತಿರೋದು ಸೀರಿಯಸ್ ಆಗಿ ಅಂತ. ಹಂಗೆಲ್ಲ ಕೆಲಸ ಮಾಡ್ತಿದ್ದೆ, ಹಾಗೆಲ್ಲ ಕೊಡಲ್ಲ ಅಣ್ಣ. ನೀನು ಹೇಳಿದ್ ನಿಜಾನ ಇಲ್ವಾ? ಆ ಮಾತನ್ನ ಹೇಳಿದ್ರು ಅವರು, ನಿನ್ಗೆ ಆಕ್ಟಿಂಗೇ ಒಳಗೆ ಬರಿಲ್ಲ, ನಿನ್ಗೆ ಅವಾರ್ಡ್ ಸಿಕ್ತು ನೋಡ ಅಂತ. ಅದು ದೇವ್ರು ಕೊಟ್ಟಿದ್ದು ಕೊಡುಗೆ, ನಾವು ಯಾರು ಏನು ಮಿಸ್ ಮಾಡ್ಕೊಳಂಗಿಲ್ಲ, ಅದು ಇಲ್ವಾ? ಹಂಗಾಗಿ ಅದು ನೋಡು, ಎಲ್ಲರೂ ಒಪ್ಕೊಂಡ್ರು, ಜನ ಒಪ್ಕೊಂಡ್ರು, ಫಸ್ಟ್ ದೇವ್ರು ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡವ್ರೆ, ಸಿಕ್ಕಿದೆ. ಅದೇ ಥರ ಈ ಪಿಕ್ಚರ್ ಕೂಡ ನಮಗೆ ಅಷ್ಟು ಸಂತೋಷಗಳು, ಯಾವುದಾದ್ರು ಅವಾರ್ಡ್ ಏನೇನೋ ಮಾಡಿ ಸಂತೋಷ ಪಟ್ಟಿದ್ದೀವಿ, ಪಡ್ಕೊತೀವಿ. ಅದೇ ಥರನೇ ಈ ಪಿಕ್ಚರ್ ಕೂಡ ಸೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದು ದೊಡ್ಡ ಯಶಸ್ವಿ ಸಿಕ್ಕಿ ಸಂತೋಷ ಪಡಬೇಕು, ನಾವು ಅದನ್ನು ಆಶೀರ್ವಾದ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಇಲ್ಲಿ ಬಂದಿದ್ದಕ್ಕ ಅಪ್ಪ ಅಮ್ಮಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದಿರಿಗೆ ನನ್ನ ಜೀವದ ನಮಸ್ಕಾರಗಳು. ಈ ಮೂವಿಗೆ ನೀವು ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಕೇಳ್ಕೊಂತೀನಿ. ನಾನು ಫಸ್ಟ್ ಮೂವಿಯಲ್ಲೂ ನಾನೇ ಗೌರಿ ಅಂತ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರಿ ಹಣ ಕೊಟ್ಟಿದ್ದಕ್ಕೆ. ಈ ಮೂವಿಯಲ್ಲೂ ಅಮ್ಮು ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. 4th ಸ್ಟ್ಯಾಂಡರ್ಡ್. ನಾನು ನಿಮಗೋಸ್ಕರ ಡ್ಯಾನ್ಸ್ ಆಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂತಂದ್ರೆ, ಈ ಫಿಲ್ಮ್ ಅಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ನಾನು ವರ್ಕ್ ಮಾಡಿಲ್ಲ. ಯಾಕಂತಂದ್ರೆ ದಿನಿ ಬಂದು ನನಗೆ, ದಿನೇಶ್ ಅವರು ಬಂದು ಒಂದು 20 ವರ್ಷದಿಂದ ಗೊತ್ತು ನನಗೆ. ಅವಾಗ ನನ್ನ ಜೊತೆಲ್ಲ ಫೈಟ್ಸ್ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ನಾನು ಫೈಟರ್ ಆಗಿರುವಾಗೂ ಅವರು ಆರ್ಟಿಸ್ಟ್ ಆಗೆಲ್ಲ ಫೈಟ್ಸ್ ಎಲ್ಲ ಮಾಡ್ತಾ ಇದ್ರು. ಬಟ್ ನಾನು ಮಾಸ್ಟರ್ ಆಗಿ ಒಂದು ಮೂವಿಲಿ ಅದೊಂದು ವಿಷಯ ನಾನು ಹೇಳೋಗಿನ್ನ ಅವ್ರ ಬಾಯಲ್ಲೇ ಕೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಕೊಡ್ತೀನಿ ಮೈಕ್ ಆಮೇಲೆ. ಏನಂದ್ರೆ ಒಂದು ಮೂವಿ ರಾಣ ಅಂತ, ಅದು ಮಾಡಿ ಸುಮಾರು ಅಂದ್ರೆ ಒಂದು 18 ಇಯರ್ಸ್ ಏನು ಸಮಥಿಂಗ್, ಒಂದು 16 ಇಯರ್ಸ್ ಮೇಲಾಗಿರುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ಒಂದು ಸೀನು ಇತ್ತು, ಎಲ್ಲ ಫೈಟರ್ಸ್ಗಳೆಲ್ಲ ಓಡ್ ಬರ್ತಾರೆ, ಅದರ ಒಂದು ಏನೋ ಡೈರೆಕ್ಟ್ರು ಸಣ್ಣದು ಒಂದ್ಸಲ ಚೇಸಿಂಗ್ ಮಾಡ್ತಾ ಇದ್ರು. ಇವ್ರಿಗೆ ಬಂದು 5 ಶಾಟ್ ಇತ್ತು, ದಿನೇಶ್ ಅವ್ರಿಗೆ 5 ಶಾಟ್ ಇತ್ತು. 5 ಶಾಟ್ನ ಮಾಡಬೇಕು. ಅದು ಹೆಂಗೆ ಅಂತಂದ್ರೆ ಮಾರ್ಕೆಟಲ್ಲಿ ಅದು ದೊಡ್ಡ ಮಾರ್ಕೆಟ್. ಈಗ ನಾವು ಬ್ರಿಡ್ಜ್ ಅಲ್ಲಿ ಮೇಲ್ಗಡೆ ಮಾರ್ಕೆಟ್ ಹತ್ತು ಅಂದ್ರೆ ಕಾರ್ನರ್ ಅಲ್ಲಿ, ಅವಿನೇ ರೋಡ್ ಹೋದಾಗ ಕಾರ್ನಲ್ಲಿ ಒಂದು ಬಿಲ್ಡಿಂಗ್ ಐತೆ, ಫುಲ್ ಟಾಪ್ ಅಲ್ಲಿ ಕಾಣುತ್ತೆ. ಅದು ಆ ಫುಲ್ ಟಾಪ್ ಅಲ್ಲಿ ಅದು ಬ್ಲೂಯಿಸ್ ಮತ್ತೆ ವೈಟ್ ಅಲ್ಲಿ ಇದಿರುತ್ತೆ, ಫುಲ್ ಟಾಪ್ ಅದು. ಅದನ್ನ ಇವ್ರು 5 ಶಾಟ್ ಮಾಡ್ಬೇಕಾದ್ರೆ ಏನಾಯ್ತು, 5 ಡ್ರೆಸ್ ಇಲ್ಲ ತಂದ್ರೆ ಚೆನ್ನೈಲಿ ತರಬೇಕು, ಇಲ್ಲ ಅಂತಂದ್ರೆ ಮುಂಬೈಲಿ ತರಬೇಕು ಅಂತ ಹೇಳಿದ್ರು. ಸರಿ ಆಯ್ತು, ಇವಾಗ ಮಾಡ್ಲೇಬೇಕು, ಬಜೆಟ್ ಬೇರೆ ಕಮ್ಮಿ ಇದೆ, ಅದು ಇವಾಗ ಏನ್ ಮಾಡೋದು ಅಂತಂದಾಗ ಅದಕ್ಕೂ ಒಂದು ನಮ್ಮಲ್ಲಿ ಟ್ರಿಕ್ಸ್ ಇದೆ.
ಸರಿ ಸರ್, ಒಂದು ಗೋಣಿ ಚೀಲ ಒಂದು 10 ಮತ್ತೆ ಒಂದು ಸ್ಯಾರಿ ಅದೊಂದು 20 ತಗೊಬನ್ನಿ ಸರ್ ಅಂತ ಹೇಳಿದ್ರು. ಅದನ್ನೆಲ್ಲ ಅರೇಂಜ್ ಮಾಡಿ ಕೊಡಿಸ್ಕೊಂಡು ಅಂದಮೇಲೆ ಈಗ ನಾನು ಒಬ್ಬ ಫೈಟ್ ಮಾಸ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ ಆಕ್ಷನ್ ಸೀಕ್ವೆನ್ಸ್ಗಳು ಏನೇ ಒಂದು ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ರು ನಮ್ಗೆ ಗೊತ್ತಿರುತ್ತೆ. ಹಿಂಗೆ ನಾವು ಡಿಸ್ಕಷನ್ ಮಾಡಿರ್ತೀವಿ, ನಾವು ಡೈರೆಕ್ಟರ್ ಹತ್ರ ಚರ್ಚೆ ಮಾಡಿರ್ತೀವಿ. ಸರ್ ಇಂಥದ್ದು ಬೇಕು ಸರ್, ಇಂಥ ಪ್ರಾಪರ್ಟಿಗಳು ಬೇಕು, ಇದು ಬಂದ್ರೆ ಹಿಂಗೆ ಫೈರ್ ಶಾಟು ಚೆನ್ನಾಗಾಗುತ್ತೆ ಸರ್, ಸೇಫ್ಟಿ ಇರುತ್ತೆ ಅಂತ ಹೇಳಿರ್ತೀವಿ. ಅದೇ ತರ ಕೊಟೇಶನ್ ಅಲ್ಲಿ ಏನಿದೆ ಅದನ್ನೆಲ್ಲ ಹೋಲಿಸ್ಕೊಟ್ರು. ಕೊಟ್ಮೇಲೆ ಏನಾಗಿದೆ, ಇವ್ರಿಗೆ ನಾನು ಏನ್ ಮಾಡಿದೀನಿ, ನಿಲ್ಸ್ಕೊಂಡು ಅಂದ್ಮೇಲೆ ಯಾಕಂದ್ರೆ ನಾನು ಯಾವುದೇ ಒಂದು ರೋಪ್ ಶಾಟ್ ಮಾಡಲಿ, ಒಂದು ಜಾಕೆಟ್ ಹಾಕ್ಬೇಕಾದ್ರೆ ಒಂದು ಡಿ ಕ್ಲ್ಯಾಂಪ್ ಆಗಲಿ, ಏನೆಲ್ಲ ಆಗಲಿ, ಮತ್ತೆ ಈ ನಾವು ಲೊಕೇಶನ್ ಫಸ್ಟ್ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೂ ಇದು 40 ಫೀಟ್ ಕ್ರೈನ್ ಬರುತ್ತಾ, ಇಲ್ಲ ಅಂತಂದ್ರೆ ಇಲ್ಲಿ ರೋಪ್ ಕ್ರೈನ್ ಇಲ್ಲಿ ಬರುತ್ತಾ, ಇಲ್ಲಾಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಲೊಕೇಶನ್ ಕೇಬಲ್ ಏನೋಗಿದೆ, ಕರೆಂಟ್ ಏನಾಗಿದೆ, ಇದಾಗಿದೆ. ನಾನು ಸಾಕಷ್ಟು ಸಿಕ್ಕಾಬಟ್ಟೆ ನಾನು ಮುತುವರ್ಜಿಸ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ಸೇಫ್ಟಿ ಫಸ್ಟ್ ಮೇನ್ ಇಂಪಾರ್ಟೆಂಟ್. ಹಂಗಾಗಿ ಇವು ಫೈಟ್ ಸ್ಟಾರ್ಟ್ ಮಾಡುವಾಗ ಏನಾಯ್ತು, ಸ್ಯಾರಿ ಎಲ್ಲ ಕಟ್ಟಿದ್ದಾಯ್ತು, ಇದು ಗೋಣಿ ಚೀಲದೆಲ್ಲ ಹೊಲಿತಾ ಇರುವಾಗ ಒಬ್ಬ ಅಸೋಸಿಯೇಟ್ ಬಂದ್ರು ನನ್ನ ಹತ್ರ. ಬಂದ್ಬಿಟ್ಟು ಮತ್ತೆ ನೀವು ಪೆಟ್ರೋಲ್ ಹೇಳಿದ್ದೀರಾ ಅಂತಂದ್ರು. ಪೆಟ್ರೋಲ್ ನನ್ಗೇನಕ್ಕೆ, ಪೆಟ್ರೋಲ್ ನನ್ಗೆ ಬೇಡ, ಪೆಟ್ರೋಲು ನನ್ನ ಸೀಕ್ವೆನ್ಸ್ ಪೆಟ್ರೋಲ್ ಇಲ್ಲ ಅಂತಂದೆ. ಸರಿ, ಅವನು ಹೋದ ತಕ್ಷಣ ನನಗೆ ಸೇಫ್ಟಿ ಫಸ್ಟ್ ಅಲ್ವಾ, ಹಿಂಗ್ ಕೈ ಎತ್ತಿ ಸರ್, ಹಂಗ್ ಕೈ ಎತ್ತಿ ಅಂತಂದ್ಬಿಡು. ಯಾಕಂದ್ರೆ ಬಾಡಿ ಒಂದು ಚೂರು ಸಹ ಸ್ಕಿನ್ ಅನ್ನೋದು ಕಾಣಬಾರ್ದು, ಆ ತರ ಪೂರ್ತಿ ಫುಲ್ ಎಲ್ಲ ಹೊಲಿಸಿ 1 2 ಡಬಲ್ 3 ತರ ಸೇಫ್ಟಿ ಇದು ಮಾಡಿ ಕೊಟ್ಟೆ ನಾನು. ಕೊಟ್ಟಾಗ ನಮ್ಮ ಪ್ರೊವಿಸರ್ ಇರುತ್ತೆ, ಅದು ಫುಲ್ಲು ನೀರು ವೆಟ್ ಮಾಡಿ, ಆಮೇಲೆ ಇದು ನಾವು ಸೋಡಾ ಹಾಕ್ತಿವಿ, ಬೂತ್ ಸೋಡಾ ಇರುತ್ತಲ್ಲ, ಸೋಡಾ ಹಾಕ್ತಿವಿ. ಫುಲ್ಲು ವೆಟ್ ಮಾಡಿದಾಗ ಅವಾಗ ಇವರು ತುಂಬಾ ದಪ್ಪ ಇದ್ರು, ಒಂದು 110 ಮೇಲಿದ್ರು ಇವರು kg. ಇನ್ನು ಇದೆಲ್ಲ ವೆಯ್ಟ್ ಆಗಿ, ನೀರೆಲ್ಲ ವೆಯ್ಟ್ ಆಗಿ ಎಷ್ಟು kg ಇರ್ತಾರೆ ಅವರು. ಇವ್ರನ್ನ ಎಳ್ಕೊಂಡು ಹೋಗೋದೇನೆ ಕಮ್ಮಿ ಅಂದ್ರೆ ಒಂದು 10 ಜನ ಮೇಲೆ, ಒಂದು 15 ಜನ ಅಂತ ಇಟ್ಕೊಳ್ಳಿ. ಅಷ್ಟು ಜನ ಇವ್ರಿಗೆ ಹಗ್ಗ ಕಟ್ಬಿಟ್ಟು ಮೇಲ್ಗಡೆ ತಗೊಂಡೋಗಿದ್ವಿ. ಹಿಂಗ್ ಟಾಪಲ್ಲಿ ಇದೆ, ತಂದು ನಿಲ್ಲಿಸ್ವಿ. ಅದಕ್ಕೂ ಫಸ್ಟ್ ಇನ್ನೊಂದೇನಂದ್ರೆ, ಮತ್ತೆ ಪ್ರೊಡ್ಯೂಸರ್ ಮಗ ಬೇರೆ ಬಂದ ನನಗೆ, ಇವ್ರಿಗೆ ನಾವು ಪ್ರಿಪೇರ್ ಮಾಡುವಾಗ. ಪ್ರೊಡ್ಯೂಸರ್ ಮಗ ಬಂದ್ಬಿಟ್ಟು ಏನಂದ್ರು, ಮಾಸ್ಟರ್ ನೀವು ಪೆಟ್ರೋಲ್ ಹೇಳಿದಿರಾ ಅಂತ ಮತ್ತೆ ಕೇಳ. ಪೆಟ್ರೋಲ್ ನನ್ಗಲ್ಲ, ಡೈರೆಕ್ಟರ್ಗೆ ಅದೇನೋ ಗೊತ್ತಿಲ್ಲಪ್ಪ, ನನಗಂತೂ ಪೆಟ್ರೋಲ್ ಬೇಡ ಅಂತ ನಾನು ಮತ್ತೆ ಹೇಳಿ ಕಳಿಸಿದೆ. ಹೋಗ್ತೀವಿ ಸಾಲ್ಟಲ್ಲಿ ಏನಾಗಿದೆ, ನಾನು ಒಂದು ದಮ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಿ. ಇವ್ರು ಇಲ್ಲಿ ಮಲಗಿಸ್ಬಿಟ್ಟಿದ್ದಾರೆ, ಹಿಂಗೆ ಫೈರ್ ಶಾಟ್ ಅಂಟಿಸ್ಬೇಕು ಅಂದ್ರೆ ಮಲ್ಕೊಂಡಿರೋವಾಗ ಫೈರ್ ಶಾಟ್ ಹಚ್ಚೋದು ಬೆಂಕಿದಿರೋದು. ಹಿಂಗ್ ಮಲಗಿಸಿದ್ದಾರೆ, ನಾನು ಸ್ವಲ್ಪ ದೂರ, ನೀವಿಲ್ಲ ಅಲ್ಲಿದ್ದಾಗ ನಾನು ಇಲ್ಲಿದ್ದೀನಿ, ಹಿಂಗಿದ್ದೀನಿ, ಹಿಂಗೆ ಮಾತಾಡ್ತಾ ಇದ್ದು ನೋಡ್ತಾ ಇದ್ದೀನಿ ಹಿಂಗೆ ಅಷ್ಟೇನೆ. ಮಾತಾಡಿದಾಗ ಅಲ್ಲಿ ಏನಂತಂದ್ರು, ನೋಡಿ ಇದು ಮಾಸ್ಟ್ರು ಈ ಕಡೆ ನೋಡ್ತಾ ಇದ್ದಾರೆ, ದಯವಿಟ್ಟು ನೀನು ಹೋಗಿ ಮಾಸ್ಟರ್ ಹೆಂಗಾದ್ರು ಮಾಡಿ ಆ ಕಡೆ ತಿರುಗಿಸ್ಬಿಡು ಅಂತ ಏನೋ ಹೇಳ್ಕೊಟ್ಟಿದ್ದಾರೆ. ಅದು ಮ್ಯಾಟ್ರ್ ಅದೇ ಇರೋ ಸತ್ಯ, ಫ್ಯಾಕ್ಟೇ ಅದು. ಅವನು ಬಂದಾಗ ತಕ್ಷಣ ಮಾಸ್ಟರ್ ಇದು ಶಾರ್ಟ್ಸ್ ಇದು ಅಂದ್ಕೊಂಡು ಬೇರೆ ವಿಷಯಗಳನ್ನ ಚರ್ಚೆಗಳು ಮಾಡ್ದಂಗೆ ಮಾಡ್ತಾ ಅವ್ನು ಏನ್ ಮಾಡಿದ್ರು, ಈ ಕಡೆ ಇರೋ ಬಂದು ಈ ಕಡೆ ತಿರ್ಕೊಬಿಟ್ಟು ನಾನು ಸಜೆಷನ್ ಅಲ್ಲಿ ಇದ್ದೀನಿ, ಇವಾಗ ಹಿಂಗಿದ್ದೀನಿ ಸಜೆಷನ್ ಅಲ್ಲಿ ಇರ್ಬೇಕಾದ್ರೆ ಏನಾಗ್ತಾ ಇದೆ, ಇನ್ನೇನು ಇಲ್ಲಿ ನಾವು ಅದಕ್ಕೆ ಫೈರ್ ಶಾಟ್ಗೆ ಒಂದು ರಬ್ಬರ್ ಗಮ್ ಅಂತ ಇದೆ, ಅದು ಶಿವಾಜಿನಗರದಲ್ಲಿ ಅದು ವೈಟ್ ಗಮ್ ಅಂತ ಬರುತ್ತೆ. ಅದು ಬಂತು ಅಂದ್ರೆ ಅದು ಏನೂ ಆಗೋದಿಲ್ಲ. ಅದು ಏನೇ ಹಚ್ಚಿ ಉರಿದ್ರು ಆ ಕೆಳಗಡೆಯಲ್ಲಿ ಒಂದು 30 ಸೆಕೆಂಡಲ್ಲಿ 45 ಸೆಕೆಂಡಲ್ಲಿ ಉರಿದ್ರು ಅದು ಏನೂ ಆಗೋದಿಲ್ಲ. ಮತ್ತೆ ನೀರು ತಗೊಂಡು ಆಫ್ ಮಾಡಿ, ಇಲ್ಲ ಫೈರ್ ಇಂಜಿನ್ ತರಿಸಿದ್ರೆ ಕೆಲವರು ಗೋಣಿ ಚೀಲದಲ್ಲಿ ಡ್ರಮ್ಮಲ್ಲಿ ಹಚ್ಕೊಂಡು ಆಫ್ ಮಾಡ್ತಾರೆ. ಇದು ಕಾಮನ್. ಮತ್ತೆ 100 ಹಚ್ಚೋದು. ಈ ಥರ ಸಾಕಷ್ಟು ಪಿಕ್ಚರ್ಗಳನ್ನ ನಾನು ವರ್ಕ್ ಮಾಡಿದ್ದೀನಿ. ಇವ್ರದ್ದು ಏನಾಯ್ತು, ಸರಿ ಆಯ್ತು, ಇವಾಗ ಏನ್ ಮಾಡಿದಾಗ ನಾನು ಈ ಕಡೆ ತಿರುಗ್ತೀನಿ, ಇನ್ನೇನು ಲಾಸ್ಟ್ ಸಿಗರೇಟ್ ಸೊಪ್ಪು ನಂದಿರುತ್ತೆ, ಹಿಂಗೆ ಕೈಲಿ ಇಟ್ಕೊಂಡು ಯಾವುದೋ ಕಾರಣಕ್ಕೆ ಹಿಂಗೆ ತಿರುಗ್ತೀನಿ. ಅಲ್ಲಿ ಏನಂತ ಹೇಳ್ಬಿಟ್ಟಾರ, ಅವಾಗ 20 ಲೀಟರ್ ಪೆಟ್ರೋಲ್ ತರಿಸಿದ್ದಾರೆ ಇವ್ರು ಮೈ ಮೇಲೆ ಸುರಿಯಕ್ಕೆ. 20 ಲೀಟರ್ ಪೆಟ್ರೋಲ್, ದೊಡ್ಡ ಕ್ಯಾನ್ ಇದೆ, 20 ಲೀಟರ್ ಮೇಲಿದೆ ಪೆಟ್ರೋಲ್ ತರಿಸಿ ರೆಡಿಯಾಗಿ, ಏನಾದ್ರೆ ಎಕ್ಸ್ಟ್ರಾರ್ಡಿನರಿ ಶಾಟ್ ಬರ್ಲಿ ಅಂತ ಒಬ್ಬ ಫೈಟ್ ಮಾಸ್ಟರ್ಗೆ ಹೇಳ್ದೇನೆ ಸೂರ್ಯಕ್ಕೆ ರೆಡಿ ಆಗೋರೆ. ನಾನು ಸಡನ್ ಆಗಿ ಸಿಗರೇಟ್ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತೀನಿ, ಹಿಂಗೆ ಕ್ಯಾನ್ ಹಿಂಗೆ ರೆಡಿ ಮಾಡ್ತಾವ್ರೆ, ಹಿಂಗೆ ಮಾಸ್ಟರ್ ಗೊತ್ತಿಲ್ಲ ಹಾಕ್ಬಿಟ್ಟು ಫೈರ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ. ಹಿಂಗೆ ನೋಡಿದೆ ಎಷ್ಟು ಕೋಪ ಬಂತು ಅಂತಂದ್ರೆ ನಾನು, ಯಾಕಂದ್ರೆ ಕೆಲವು ವರ್ಡ್ಸ್ಗಳನ್ನ ಮಾತಾಡಬಾರ್ದು, ಯಾಕಂದ್ರೆ ಒಂದು ಜೀವ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಮಾಸ್ಟರ್ ಗೊತ್ತಿಲ್ಲದೆ ಮಾಡೋದು ಇದೆಯಲ್ಲ, ಅದು ತುಂಬಾ ತಪ್ಪು. ಅದು ಅವತ್ತೇನಾದ್ರೂ ಪೆಟ್ರೋಲ್ ನನಗೆ ಒಂದು ಕ್ಷಣ ಏನಾದ್ರು ನೀವೇನಾದ್ರು ಅಕಸ್ಮಾತ್ ಪೆಟ್ರೋಲ್ನ ಕಣ್ಣು ಕಾಣಿಸೋದು ನಿಮ್ಗೆ ಹಾಕೋದು ಸುಟ್ಟಾಕ್ಬಿಡ್ತೀನಿ ನಾನು ಅಂದ್ಬಿಟ್ಟೆ. ನಾನು ಸೀರಿಯಸ್ ಆಗಿ ಹೇಳ್ಬಿಟ್ಟೆ, ಅಷ್ಟು ರ್ಯಾಶ್ ಆಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ನನಗೆ ಜವಾಬ್ದಾರಿ ಇರುತ್ತೆ. ನಂದು ಫೈಟ್ ಕಾನ್ಫರೆನ್ಸ್ ಇದ್ದಾಗ ಯಾರೇ ಒಬ್ಬ ಆರ್ಟಿಸ್ಟ್ ಆಗ್ಲಿ, ಫೈಟರ್ಸ್ ಆಗ್ಲಿ, ಹೀರೋ ಯಾರೇ ಆಗ್ಲಿ, ನನ್ನ ಮೂವಿಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಸೇಫ್ಟಿ ಇಲ್ಲ ಅಂದ್ರೆ ನಾನು ವರ್ಕೇ ಮಾಡೋದಿಲ್ಲ. ಫಸ್ಟ್ ಹೇಳ್ಬಿಡ್ತೀನಿ. ಸಾಕಷ್ಟು ಪಿಕ್ಚರ್ಗಳನ್ನ ನಾನು ಬಿಟ್ಬಿಟ್ಟಿದ್ದೀನಿ ನಾನು. ಅದೊಂದು ಸೀಕ್ವೆನ್ಸ್ ಅಲ್ಲಿ ಏನಾದ್ರು ಇವ್ರಿಗೇನಾದ್ರು ಪೆಟ್ರೋಲ್ ಏನಾದ್ರು ನಾನು ಮೈ ಮರೆತು ಅಕಸ್ಮಾತ್ ನೋಡಿಲ್ಲ ಅಂತಂದಿದ್ರೆ
ಇವತ್ತು ಈ ಸೂರ್ಯನ ಪಿಕ್ಚರ್ ಆಗ್ತಾ ಇರಲಿಲ್ಲ. ಅದು ಅವ್ರಿಗೂ ಸಹ ಹೇಳಿದ್ರೆ ಸಾಕಷ್ಟು. ಎಲ್ಲರಿಗೂ ಧನ್ಯವಾದಗಳು ಕೊಡ್ತೀನಿ ಅವ್ರಿಗೆ ಫೋನ್.